ವೇದಾಂತ ಸಂವತ್ಸರ ಓಂ ಅಸಂಸಾರಿ ಬ್ರಹ್ಮವಿದೆ ವೇದಾಂತ ಭಾಸ್ಕರಾಯ ನಮಃ. ನಾಮರೂಪಾತ್ಮಕಂ ಸರ್ವಂ ಪರಂ ಬ್ರಹ್ಮೈವ ನಾನ್ಯಥಾ ಆತ್ಮೈವ ಬ್ರಹ್ಮ ಜಾನೀಯಾತ್ ಸತ್ಯಂ ವೇದಾಂತ ಭಾಸ್ಕರಃ. ನಾಮರೂಪಾತ್ಮಕವಾದ ಜಗತ್ತೆಲ್ಲವೂ ಪರಬ್ರಹ್ಮನೇ ಹೊರತು ಬೇರೆಯಲ್ಲ. ಪರಬ್ರಹ್ಮವನ್ನು ತಾನೆಂದೇ ತಿಳಿಯಬೇಕು. ಜನವರಿ 6 ಅಥರ್ವೇದದ ಮಹಾವಾಕ್ಯವಿದು. ಸರ್ವಂ ಹೇತತ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ. ಮಾಂಡೂಕ್ಯೋಪನಿಷತ್ 2. ಇದೆಲ್ಲವೂ ಬ್ರಹ್ಮವೇ, ಈ ಆತ್ಮನು ಬ್ರಹ್ಮವೇ. ಅಯಮಾತ್ಮ ಬ್ರಹ್ಮ ಎಂದರೆ ಈ ಆತ್ಮನು ಬ್ರಹ್ಮವೇ ಎಂಬ ಈ ಮಂತ್ರವು 4 ಪ್ರಸಿದ್ಧವಾದ ಮಹಾವಾಕ್ಯಗಳಲ್ಲಿ ಒಂದು. ಜೀವ ಬ್ರಹ್ಮರಿಗೆ ಅಭೇದವನ್ನು ಉಪದೇಶಿಸುವ ವಾಕ್ಯಗಳಿಗೆ ಮಹಾವಾಕ್ಯಗಳೆಂದು ಹೆಸರು. ಒಂದೊಂದು ವೇದಕ್ಕೆ ಒಂದೊಂದರಂತೆ 4 ವೇದಗಳಿಗೆ 4 ಮಹಾವಾಕ್ಯಗಳು ಪ್ರಸಿದ್ಧವಾಗಿರುತ್ತವೆ. ಋಗ್ವೇದಕ್ಕೆ ಪ್ರಜ್ಞಾನಂ ಬ್ರಹ್ಮ ಎಂದು ಐತರೇಯೋಪನಿಷತ್ತಿನಲ್ಲಿ ಹೇಳಲಾಗಿದೆ. ಯಜುರ್ವೇದಕ್ಕೆ ಅಹಂ ಬ್ರಹ್ಮಾಸ್ಮಿ ಎಂದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳಲಾಗಿದೆ. ಸಾಮವೇದಕ್ಕೆ ತತ್ವಮಸಿ ಎಂದು ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಲಾಗಿದೆ ಮತ್ತು ಅಥರ್ವವೇದಕ್ಕೆ ಅಯಮಾತ್ಮ ಬ್ರಹ್ಮ ಎಂದು ಮಾಂಡೂಕ್ಯೋಪನಿಷತ್ತಿನಲ್ಲಿ ಹೇಳಲಾಗಿದೆ. ಅಯಮಾತ್ಮ ಬ್ರಹ್ಮ ಎಂದರೆ ಈ ಆತ್ಮನು ಬ್ರಹ್ಮವೇ ಎಂದರ್ಥ. ಈ ಶರೀರದಲ್ಲಿ ಕರ್ತೃ ಭೋಕ್ತೃವಾಗಿ ತೋರುತ್ತಿರುವ ಈ ಪ್ರಸಿದ್ಧನಾದ ಜೀವಾತ್ಮನು ನಿರುಪಾಧಿಕ ದೃಷ್ಟಿಯಿಂದ ನೋಡಿದರೆ ಬ್ರಹ್ಮವೇ ಆಗಿರುತ್ತಾನೆ. ಅವಿದ್ಯೆಯಿಂದಲೇ ಜೀವತ್ವವು ತೋರುತ್ತಿದೆ. ವಿದ್ಯೆಯಿಂದ ಜೀವತ್ವವು ಬಾಧಿತವಾದರೆ ಉಳಿಯುವುದೇ ಬ್ರಹ್ಮಸ್ವರೂಪವು. ಅವಿದ್ಯೆಯಿಂದ ತೋರುತ್ತಿರುವ ಜೀವತ್ವವನ್ನು ಅನುವಾದ ಮಾಡಿಕೊಂಡು ಅನಂತರ ಬ್ರಹ್ಮತ್ವವನ್ನು ಪ್ರತಿಪಾದಿಸಿ ಆ ಜೀವತ್ವವನ್ನು ಬಾಧಿಸುವುದೇ ಮಹಾವಾಕ್ಯಗಳ ಉದ್ದೇಶ. ಓಂ ಶಾಂತಿ ಶಾಂತಿ ಶಾಂತಿ.